ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆಗಳ 2025ರ ಪ್ರತಿಷ್ಠಿತ ಸ್ನಾತಕೋತ್ಸವ ಸಮಾರಂಭ ಯಶಸ್ವಿ. ಫರ್ಟಿಲಿಟಿ ತರಬೇತಿ ಮತ್ತು ಸಂತಾನೋತ್ಪತ್ತಿ ವೈದ್ಯಕೀಯ ಶಿಕ್ಷಣದ ಜಾಗತಿಕ ಪ್ರಮುಖ ಕೇಂದ್ರವಾದ ಮೆಡ್ಲೈನ್ ಅಕಾಡೆಮಿಕ್ಸ್ ತನ್ನ 2025ರ ಸ್ನಾತಕೋತ್ಸವ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸುವುದರೊಂದಿಗೆ ಶೈಕ್ಷಣಿಕ ಸಾಧನೆ, ದೂರದೃಷ್ಟಿಯ ನಾಯಕತ್ವ ಮತ್ತು ಸಂತಾನೋತ್ಪತ್ತಿ ವಿಜ್ಞಾನದ 4 ದಶಕಗಳ ಪಯಣವನ್ನು ಗೌರವಿಸಿತು. ಈ ವರ್ಷದ ಸ್ನಾತಕೋತ್ಸವ ಸಮಾರಂಭವು ವಿಶ್ವದ ನಾನಾ ಕೋನಗಳಿಂದ ಬಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕಂಡಿತು. ಇದರಿಂದಾಗಿ ಸುಧಾರಿತ ಫರ್ಟಿಲಿಟಿ ಶಿಕ್ಷಣಕ್ಕೆ ಮೆಡ್ಲೈನ್ ಅಂತಾರಾಷ್ಟ್ರೀಯ ಗಮ್ಯಸ್ಥಾನವಾಗಿದೆ ಎಂಬುದನ್ನು ಮತ್ತೊಮ್ಮೆ ಸ್ಥಾಪಿಸಲಾಯಿತು. ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರ ಅಸಾಧಾರಣ ಪ್ರಭಾವ ಮತ್ತು ಕೊಡುಗೆಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಅರ್ಪಿಸಲಾಯಿತು. ಸಂತಾನೋತ್ಪತ್ತಿ ವೈದ್ಯಕೀಯ ಪದ್ಧತಿಯನ್ನು ಭಾರತದಲ್ಲಿ ರೂಪಾಂತರಿಸಿದ ಅವರ ಅಪ್ರತಿಮ ಸೇವೆಗೆ ಗೌರವ ಸೂಚಿಸಲಾಯಿತು. 40 ವರ್ಷಗಳಿಗೂ ಹೆಚ್ಚಿನ ಕ್ಲಿನಿಕಲ್ ನಾಯಕತ್ವದೊಂದಿಗೆ 1,20,000ಕ್ಕೂ ಹೆಚ್ಚು ಮಕ್ಕಳ ಜನನ ಸಾಧ್ಯವಾಗಲು ಮತ್ತು 2 ಲಕ್ಷಕ್ಕೂ ಹೆಚ್ಚು ದಂಪತಿಗಳು ಪೋಷಕರಾಗಲು ಅವರು ನೆರವಾಗಿದ್ದಾರೆ. IVF ಮಹಿಳಾ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಅವರು ಮಾಡಿದಂತಹ ಕೆಲಸವನ್ನು ಗುರುತಿಸಿ ವಿಶೇಷ ಸನ್ಮಾನ ಮತ್ತು ಪ್ರಶಸ್ತಿ ಪತ್ರ ನೀಡಲಾಯಿತು. ಗೌರವ ಅತಿಥಿಯ ಪ್ರತಿಷ್ಠಿತ ಉಪಸ್ಥಿತಿ. ಸಮಾರಂಭದಲ್ಲಿ ರೇಡಿಯಾಲಜಿ ಮತ್ತು ವೈದ್ಯಕೀಯ ಶಿಕ್ಷಣದ ಗಣ್ಯ ನಾಯಕ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಪಿ ಅವರು ಗೌರವ ಅತಿಥಿಯಾಗಿ ಆಗಮಿಸಿ ಆಶೀರ್ವದಿಸಿದರು. ಅವರ ತಿಳುವಳಿಕೆ ಪೂರ್ಣ ಭಾಷಣವು ಅಂತಾರಾಷ್ಟ್ರೀಯ ಕಲಿಕೆಯ ಪ್ರಾಮುಖ್ಯತೆ ಮತ್ತು ಭಾರತದಲ್ಲಿ ಸುಧಾರಿತ ವೈದ್ಯಕೀಯ ತರಬೇತಿಯ ಭವಿಷ್ಯವನ್ನು ಕುರಿತು ಮಾಹಿತಿ ನೀಡಿದರು. ನನಸಾಗಿದ್ದ ದೂರದೃಷ್ಟಿ. ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರ ಸೊಸೆ ಮತ್ತು ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ KIR ಆಸ್ಪತ್ರೆಗಳ ಕಾರ್ಯನಿರ್ವಾಹಕ ನಿರ್ದೇಶಕಿ ಡಾಕ್ಟರ್ ಪೂಜಾ ಸಿದ್ಧಾರ್ಥ ರಾವ್ ಅವರ ದೂರದೃಷ್ಟಿಯನ್ನು ಈ ಸ್ನಾತಕೋತ್ಸವದಲ್ಲಿ ಗೌರವಿಸಲಾಯಿತು. ಮೆಡ್ಲೈನ್ ಅಕಾಡೆಮಿಕ್ಸ್ ಅನ್ನು ತಮ್ಮ ಮಾನಸ ಪುತ್ರಿಯಂತೆ ಕಲ್ಪಿಸಿದ್ದ ಅವರು ಫರ್ಟಿಲಿಟಿ ಶಿಕ್ಷಣವನ್ನು ಜಾಗತಿಕ ಮಾನದಂಡಗಳಿಗೆ ಏರಿಸುವ ತಮ್ಮ ನಿಷ್ಠೆಯಿಂದ ಮೆಡ್ಲೈನ್ ಅನ್ನು ಒಂದು ಪ್ರಮುಖ ಶೈಕ್ಷಣಿಕ ಶಕ್ತಿ ಕೇಂದ್ರವನ್ನಾಗಿ ರೂಪಿಸಿದ್ದಾರೆ. ರೇಡಿಯಾಲಜಿ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದ ಒಂದು ಪ್ರಮುಖ ಆಕರ್ಷಣೆಯಾಗಿ ಈಶಾ ಡಯಾಗ್ನೋಸ್ಟಿಕ್ ಸೆಂಟರ್ನೊಂದಿಗೆ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಮೆಡ್ ಈಶಾ ಡಯಾಗ್ನೋಸ್ಟಿಕ್ಸ್ ರೇಡಿಯಾಲಜಿ ಪ್ರೋಗ್ರಾಂ ಅನ್ನು ಉದ್ಘಾಟಿಸಲಾಯಿತು. ಅದು ಮೆಡ್ಲೈನ್ ಅಕಾಡೆಮಿಕ್ಸ್ ಇವತ್ತು 2ನೇ ವಾರ್ಷಿಕೋತ್ಸವ ಅಂದರೆ ಸೆಕೆಂಡ್ ಆ್ಯನಿವರ್ಸರಿ ಆಫ್ ಕಾನ್ವೊಕೇಶನ್ ಇದೆ. ಇವತ್ತು ಸಾಕಷ್ಟು ಜನ 2 ವರ್ಷದಿಂದ ಪಾಸ್ ಆದವರು 1 ಇಯರ್ ಫೆಲೋಶಿಪ್ ಇನ್ ರೀಪ್ರೊಡಕ್ಟಿವ್ ಮೆಡಿಸಿನ್, ಫೆಲೋಶಿಪ್ ಇನ್ ಎಂಬ್ರಿಯಾಲಜಿ ಮತ್ತು ಇನ್ನೊಂದು ಕೋರ್ಸು ಅಡ್ವಾನ್ಸ್ಡ್ ಕೋರ್ಸ್ ಇನ್ ಎಂಬ್ರಿಯಾಲಜಿ ಮಾಡಿ ಎಕ್ಸಾಮ್ ಯೂನಿವರ್ಸಿಟಿ ಎಕ್ಸಾಮ್ ಪಾಸ್ ಮಾಡಿ ಅವರು ಇವತ್ತು ಸರ್ಟಿಫಿಕೇಟ್ಸ್ ತಗೊಳ್ತಾ ಇದ್ದಾರೆ. ಇದು ಒಂದು ಹೆಮ್ಮೆ ಸುದ್ದಿ. ಯಾಕಂದರೆ ಅವರು ಕೆಲಸ ಮಾಡಿ ಆನ್ಲೈನ್ನಲ್ಲಿ ಮತ್ತು ಕ್ಲಾಸಸ್ಸು ಅಟೆಂಡ್ ಮಾಡಿ ಆನ್ಲೈನ್ ಕೆಲಸ ಮತ್ತು ಬಂದು ನಮ್ಮ ಕ್ಲಿನಿಕ್ನಲ್ಲಿ ಕೆಲಸ ಮಾಡಿ ಸ್ಟಿಮ್ಯುಲೇಷನ್ ಪ್ರೋಗ್ರಾಮ್ಸ್ನಿಂದ ಕೇಸಸ್ ಎಲ್ಲನೂ ಮಾಡಿ ಮತ್ತು ಕ್ಲಿನಿಕ್ನಲ್ಲಿ ಅಸಿಸ್ಟ್ ಮಾಡಿ 1 ವರ್ಷದಿಂದ ಪಾಸಾಗಿ ಯೂನಿವರ್ಸಿಟಿ ಎಕ್ಸಾಮ್ಸ್ನಿಂದ ಇವತ್ತು ವಿ ಹ್ಯಾವ್ ಗಾಟ್ ಅಟ್ಲೀಸ್ಟ್ 92 ಸ್ಟೂಡೆಂಟ್ಸ್ ಫಾರ್ ಕಮಿಂಗ್ ಫಾರ್ ದಿ ಕಾನ್ವೊಕೇಶನ್. ಅದರಿಂದ ನಮ್ಮ ಎಲ್ಲರಿಗೂ ಒಂದು ಹೆಮ್ಮೆ, ಇದು ಈ ಥರದ ಫಂಕ್ಷನ್ ಆಗ್ತಾಯಿದೆ. ಮತ್ತು ನಮ್ಮ ಕೋ-ಫೌಂಡರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪೂಜಾ ಸಿದ್ಧಾರ್ಥ ರಾವ್ ನಾವಿಬ್ಬರು ಇದು ಕಲ್ಪನಿಸ್ತಿದ್ವಿ. ಆ್ಯಂಡ್ ಇವರು ಟೆಕ್ನಿಕಲ್ ಪಾರ್ಟು ಮತ್ತು ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಎಲ್ಲನೂ ನೋಡಿಕೊಂಡ್ರು. ನಾನು ಕ್ಲಿನಿಕಲ್ ಪಾರ್ಟು ಮತ್ತು ಅದು ಮಾಹಿತಿ ಹೇಳ್ಕೊಡೋದು ಮಕ್ಕಳಿಗೆ ಅದೆಲ್ಲ ನಾನು ನೋಡಿಕೊಂಡೆ. ಸೊ ಇದು ಸ್ಮೂದಾಗಿ ಫಂಕ್ಷನಿಂಗ್ ಆಗ್ತಾಯಿದೆ. ಇವಾಗ ಮೋರ್ ದೆನ್ 800 ಸ್ಟೂಡೆಂಟ್ಸು ಈಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿದ್ದಾರೆ. ಇವತ್ತು ವಿಶೇಷ ಏನಂದರೆ ಮಲ್ಲಾ ರೆಡ್ಡಿ ಯೂನಿವರ್ಸಿಟಿ ಜೊತೆಲಿ ಇನ್ನೂ ಒಂದು ಅದ್ಭುತ ಅಸೋಸಿಯೇಷನ್ ಆಗ್ತಾಯಿದೆ. ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರು ಪ್ರೋ ಚಾನ್ಸ್ಲರ್ ಆಫ್ ಮಲ್ಲಾ ರೆಡ್ಡಿ ಯೂನಿವರ್ಸಿಟಿನಿಂದ ನಾವಿಬ್ಬರು ಕೈ ಜೋಡಿಸಿ ಇನ್ನೂ ಆದಷ್ಟು ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಅಕಾಡೆಮಿಕ್ಸಿಂದ ತುಂಬ ಪ್ರೋಗ್ರಾಮ್ಸ್ ಆಗ್ತಾಯಿದೆ. ಈಗ ಏನು ಎಜುಕೇಷನ್ ಅಂದರೆ ಹಳೆ ಎಜುಕೇಷನಿಗೂ ಹೊಸ ಎಜುಕೇಷನಿಗೂ ತುಂಬ ಡಿಫ್ರೆನ್ಸ್ ಇದೆ.
ಮೊದಲೆಲ್ಲ ಎಜುಕೇಷನ್ ಅಂದರೆ ಕ್ಲಾಸ್ ರೂಮಿಗೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಪಾಠ ಕೇಳೋದು, ಮಾರ್ಕ್ ತಗೊಳ್ಳೋದು, ಮಾರ್ಕ್ಸ್ ಕಾರ್ಡ್ ತೋರಿಸೋದು, ಅದು ಮೊದಲೇ ಎಜುಕೇಷನ್. ಈಗಿದ ಎಜುಕೇಷನ್ ಹಾಗೆ ಅಲ್ಲ. ಈಗ ಎಜುಕೇಷನ್ ಅಂದರೆ ಕೆಲಸ ಮಾಡೋದೇ ದೊಡ್ಡ ಎಜುಕೇಷನ್, ಅಂದರೆ ಸ್ಕಿಲ್ಲಿಂಗ್ ಅಂತ ಹೇಳ್ತೇವೆ ನಾವು. ಸೊ ಒಂದು ಡಿಗ್ರಿ, ಒಂದು 10ನೇ ಕ್ಲಾಸು ಅಥವಾ 12ನೇ ಕ್ಲಾಸ್ವರೆಗೆ ಕಲಿತ ಮೇಲೆ ಮಕ್ಕಳೆಲ್ಲ ಏನು ಕೆಲಸ ಮಾಡೋದು ಹೇಗೆ, ಆ ಕೆಲಸ ಮಾಡಿ ಅದರಲ್ಲಿ ನಾವು ಮೇಲೆ ಬರೋದು ಹೇಗೆ ಅಂತ ನಾವು ಆಲೋಚನೆ ಮಾಡಬೇಕಾಗತ್ತೆ. ಮೊದಲೆಲ್ಲ ಇತ್ತು ಏನು, ನಮಗೆ ಆ ಬ್ರಿಟಿಷರ ಕಾಲದ ಒಂದು ನಮಗೆ ಟ್ರೈನಿಂಗ್ ಅಂತ ಇತ್ತು. ಏನಂದರೆ ಕ್ಲಾಸ್ ರೂಮಲ್ಲಿ ಹೋಗಿ ಕಲೀರಿ, ಹಬ್ಬ ಅಂದರೆ ಒಂದು ಕ್ಲರ್ಕ್ ಆಗಲು ಅಷ್ಟು ಅವರು ಕಲಿಸ್ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ನಮಗೆ ಕಲಿಸ್ಕೊಡ್ಲಿಕ್ಕೆ ಬ್ರಿಟಿಷರು ಯಾವ ಪ್ರಯತ್ನವನ್ನು ಮಾಡಿಲ್ಲ. ಈಗ ಈ ಅಕಾಡೆಮಿಕ್ಸು, ಬೇರೆ ಬೇರೆ ಅಕಾಡೆಮಿಕ್ಸಿಂದ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಲಿತ ಕೂಡಲೇ ಅವ್ರು ಏನು ಸ್ಕಿಲ್ ಡೆವಲಪ್ ಮಾಡಬೇಕು, ಏನು ಕೆಲಸ ಮಾಡಬೇಕು, ಅದು ಹೇಗೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ ಎಂಬುದನ್ನು ಅದನ್ನು ಕರೆಕ್ಟಾಗಿ ಹೇಳಿಕೊಡ್ತಾ ಇದ್ದಾರೆ. ಸೊ ಇದು ಮಾರ್ಕ್ಸ್ ಕಾರ್ಡು ಟೀಚಿಂಗ್ ಅಲ್ಲ, ಇದು ಸ್ಕಿಲ್ಲಿಂಗ್ ಟೀಚಿಂಗು. ಅಂದರೆ ನೀವು ಕೆಲಸ ಮಾಡೋದು ಹೇಗೆ ಕಲಿಬೇಕು, ಪ್ರತಿಯೊಬ್ಬರು ಕೆಲಸ ಮಾಡೋದು ಹೇಗೆ ಎಂಬುದು ಕಲಿಸಿದರೆ ಅವರು ಈಗ ನಾವು ಮೊದಲೇ ಹೇಳ್ತೇವೆ, ಏನಾದರೂ ಸುಮ್ಮನೆ ಕೊಡೋದಲ್ಲ, ಮಾಡಲಿಕ್ಕೆ ಕಲಿಸ್ಕೊಡ್ಬೇಕು. ಸೊ ಆದ್ದರಿಂದ ಇಂಥೆಲ್ಲ ಅಕಾಡೆಮಿಕ್ಸಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಇದ್ರ ಸ್ಪೆಷಾಲಿಟಿ ಏನಂತಂದರೆ, ನಾನು ಸುಮಾರು ಒಂದು 5 ವರ್ಷ ನಮ್ಮ ಅತ್ತೆ ಆದಂಥ ಡಾಕ್ಟರ್ ಕಾಮಿನಿರಾವ್ ಅವ್ರ ಹಿಂದೆ ಇದ್ದೆ ನಾನು. ಬಿಕಾಸ್ ನಾನು ಇದನ್ನು ಕೋವಿಡ್ ಮುಂಚೆನೇ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಇದನ್ನು ನಾನು ಅವ್ರದ್ದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಡೀಪಾಗಿ ಸ್ಟ್ಯಾಟಿಸ್ಟಿಕ್ಸು ಸ್ಟಡಿ ಎಲ್ಲ ಮಾಡಿದಾಗ, ಹೇಗೆ ನಾವು ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ MBA ಹೇಗೆ ಮಾಡ್ಬೋದು, ಅದೇ ರೀತಿ ಅಂದರೆ ಕೆಲಸ ಮಾಡಿಕೊಂಡು ಕೆಲಸನ ಕಳ್ಕೊಳ್ಳೋದಲ್ಲೇ ಅವ್ರಿಗೆ ಏನು ಅರ್ನಿಂಗ್ಸ್ನ ಕಳ್ಕೊಳ್ಳೋದಲ್ಲೇ ಹೇಗೆ ಮಾಡ್ಬೋದು, ಅದೇ ರೀತಿ ಒಬ್ಬರು ಡಾಕ್ಟ್ರು MS ಮಾಡಿ MD ಮಾಡಿ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಮಾಡಿ ಫೆಲೋಶಿಪ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಕಲಿಬೇಕಾದ್ರೆ ಅವ್ರ ಕೆಲಸ ಬಿಟ್ಟು ಬಂದು 2 ವರ್ಷ ಅವ್ರ ಪ್ರಾಕ್ಟೀಸ್ ಬಿಟ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಇದನ್ನು ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಮಾಡಿ ಇದನ್ನು ಒಂದು ಯೂನಿವರ್ಸಿಟಿ ಕೊಟ್ಟು, ಈಗ ಒಂದಲ್ಲ ನಮ್ಮ ಹತ್ರ 2 ಯೂನಿವರ್ಸಿಟಿ ಇದೆ. ಆ್ಯಂಡ್ ಇಡೀ ವಿಶ್ವಕ್ಕೆ ನಾವು ಒಂದು ಮಾದರಿಯಾಗಿ ಇದನ್ನು ಶುರು ಮಾಡಿ ಹೈಬ್ರಿಡ್ ರೀತಿಯಲ್ಲಿ ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಇದು ನಮ್ಮದು 2nd ಬ್ಯಾಚ್ ಆಫ್ ಮೆಡ್ಲೈನ್ ಅಕಾಡೆಮಿಕ್ಸ್ದು ಇವತ್ತು ನಡೀತಾ ಇರೋ ಗ್ರ್ಯಾಜುಯೇಷನು. ಬಟ್ 40 ವರ್ಷದಿಂದ ಬೇರೆ IIRRH ಅನ್ನೋ ಹೆಸರಿನಲ್ಲಿ ಸಂಸ್ಥೆ ಮಾಡ್ತಾಯಿದ್ವಿ. ಅದನ್ನು ಅಮ್ಮ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಹತ್ರ ಏನು ಒಂದು 10 ಇಲ್ಲ 20 ಡಾಕ್ಟರ್ಸ್ ಏನು ಬರ್ತಾಯಿದ್ರು, ಅವ್ರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ನಾನು ಹೇಳಿದೆ, ಅಮ್ಮ ಇದೇ ವರ್ಷದಲ್ಲಿ ನೀವು ಹೇಳ್ಕೊಡೋ ಪಾಠ 10-20 ಡಾಕ್ಟ್ರಿಂದ 200-300 ಡಾಕ್ಟ್ರು ವರ್ಷಕ್ಕೆ ನಾವು ಟ್ರೈನ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಹಾಕಿ, ಈಗ ಪ್ರಪಂಚದಲ್ಲೆಲ್ಲ ಈಗ ಅಬ್ರಾಡ್ ಟ್ರೈನಿಂಗ್ ಅಂತ ಏನು ಹೇಳ್ತಾರೆ, ಆ ಥರ ನಾವು ಅದನ್ನು ಇಂಡಿಯಾಗೆ ತಂದು ಫಸ್ಟ್ ಆಫ್ ಇಟ್ಸ್ ಕೈಂಡಲ್ಲಿ ಎಲ್ಲ ರೀತಿ ಸಿಮ್ಯುಲೇಷನ್ ಮಿಷಿನ್ನು ನಮ್ಮಲ್ಲಿ ಹಾಕಿ, ಪ್ಲಸ್ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಟ್ಟು, ಅಬ್ಸರ್ವೇಷನ್ಶಿಪ್ ಕೊಟ್ಟು, ಥಿಯರಿ ಕ್ಲಾಸಸ್ ಆನ್ಲೈನ್ ಮಾಡಿ, ಪ್ಲಸ್ LMS ಮಾಡ್ಯೂಲ್ಸ್ ಮಾಡಿ, ಒಂದು ರೀತಿಲಿ ಸ್ಟ್ರಕ್ಚರ್ ಮಾಡಿ ಇದನ್ನು ನಾವು ಹೈಲಿ ಸಕ್ಸಸ್ಫುಲ್ಲಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ.